ವರವ ಕೊಡು ಎನಗೆ ಪುಟ 1ರಲ್ಲಿ ಕನಕದಾಸರ ರಚನೆ ಕಲ್ಯಾಣಿ ರಾಗ. ವರವ ಕೊಡು ಎನಗೆ ವಾಗ್ದೇವಿ ನಿನ್ನ ಚರಣ ಕಮಲಂಗಳ ದಯಮಾಡು ದೇವಿ. ವರವ ಕೊಡು ಎನಗೆ ವಾಗ್ದೇವಿ. ಶಶಿಮುಖದ ನಸುನಗೆಯ ಬಾಲೆ ಎಸೆವ ಕರ್ಣದ ಮುತ್ತಿನೋಲೆ. ಶಶಿಮುಖದ ನಸುನಗೆಯ ಬಾಲೆ ಎಸೆವ ಕರ್ಣದ ಮುತ್ತಿನೋಲೆ. ನಸುವ ಸುಲಿಪಲ್ಲ ಗುಣಶೀಲೆ ದೇವಿ ಬಿಸಜಾಕ್ಷಿಯನ್ನ ಹೃದಯದೋಳು ನಿಂದು. ವರವ ಕೊಡು ಎನಗೆ ವಾಗ್ದೇವಿ. ರವಿಕೋಟಿ ತೇಜ ಪ್ರಕಾಶೆ ಮಹಾ ಕವಿಜನ ಹೃತ್ ಕಮಲವಾಸೆ. ರವಿಕೋಟಿ ತೇಜ ಪ್ರಕಾಶೆ ಮಹಾ ಕವಿಜನ ಹೃತ್ ಕಮಲವಾಸೆ. ಅವಿರಳ ಪುರಿ ಕಾಗಿ ನೆಲೆಯಾದಿ ಕೇಶವನ ಸುತನಿಗೆ ಸನ್ನೂತ ರಾಣಿವಾಸೆ. ವರವ ಕೊಡು ಎನಗೆ ವಾಗ್ದೇವಿ ನಿನ್ನ ಚರಣ ಕಮಲಂಗಳ ದಯಮಾಡು ದೇವಿ. ವರವ ಕೊಡು ಎನಗೆ ವಾಗ್ದೇವಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಪ್ರಾರಬ್ಧಂ ಭುಜ್ಯಮಾನೋ ಹಿ ಗೀತಾಭ್ಯಾಸರತಃ ಸದಾ ಸಮುಕ್ತಸ್ವಸುಖೀ ಲೋಕೆ ಕರ್ಮಣಾ ನೋಪಲಿಪ್ಯತೆ. ಮಹಾಪಾಪಾದಿಪಾಪಾನಿ ಗೀತಾಧ್ಯಾನಂ ಕರೋತಿ ಹಿ ಚೇತ್ ಕ್ವಚಿತ್ ಸ್ಪರ್ಶಂ ನ ಕುರ್ವಂತಿ ನಲಿನೀದಲಮಂಬುವತ್. ಗೀತಾಯಾಃ ಪುಸ್ತಕಂ ಯತ್ರ ಯತ್ರ ಪಾಠ ಪ್ರವರ್ತತೆ ತತ್ರ ಸರ್ವಾಣಿ ತೀರ್ಥಾನಿ ಪ್ರಯಾಗಾದೀನಿ ತತ್ರ ವೈ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯಾ ವಿಮೃಶ್ಯ ಏತದಶೇಷೇಣ ಯಥೇಚ್ಛಸಿ ತಥಾ ಕುರು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ. ಇದುವರೆಗೆ ನಾವು ಗೀತಾ ಜ್ಞಾನ ಅಭ್ಯಾಸದ 11ನೇ ಅಧ್ಯಾಯದಲ್ಲಿ 10-11 ಶ್ಲೋಕಗಳನ್ನು ನೋಡಿ ಶ್ರೀಕೃಷ್ಣನ ವಿಶ್ವರೂಪ ದರ್ಶನವನ್ನು ಅರ್ಜುನನು ಹೇಗೆ ನೋಡುತ್ತಾನೆ ಎಂಬುದನ್ನು ಸಂಜಯನು ಧೃತರಾಷ್ಟ್ರನಿಗೆ ವರ್ಣಿಸುವುದರ ಮೂಲಕವಾಗಿ ವಿಶ್ವರೂಪ ದರ್ಶನವನ್ನು ಸಂಜಯನು ಕಂಡದ್ದು ಹೇಗೆ ಎಂಬುದಾಗಿ ತನ್ನ ವಾಕ್ಯಗಳಲ್ಲಿ ಧೃತರಾಷ್ಟ್ರನಿಗೆ ತಿಳಿಸುತ್ತಾನೆ. ಹೀಗೆಂಬುದಾಗಿ ತಿಳಿಸುವಾಗ ವ್ಯಾಸರು ಸಂಜಯನ ದೃಷ್ಟಿಯಲ್ಲಿ
ಪರಮಾತ್ಮನ ವಿಶ್ವರೂಪ ದರ್ಶನ ಹೇಗೆ ಉಂಟಾಯಿತು, ಹೇಗೆ ಕಾಣಿಸುತ್ತದೆ, ಮತ್ತು ಅದೇ ವಿಶ್ವರೂಪ ದರ್ಶನವನ್ನು ಅರ್ಜುನನು ಹೇಗೆ ನೋಡುತ್ತಾನೆ, ಯಾವ ರೀತಿ ವರ್ಣಿಸುತ್ತಾನೆ ಎಂಬುದನ್ನು ಸಂಜಯನು ಹೇಳುವ 6 ಶ್ಲೋಕಗಳಿಂದಲೂ ಮತ್ತು ಮುಂದಕ್ಕೆ ಅರ್ಜುನನು ಹೇಳುವ 15 ಶ್ಲೋಕಗಳಿಂದಲೂ ವ್ಯತ್ಯಾಸವನ್ನು ತಿಳಿದುಕೊಳ್ಳಬಹುದು. ಇಲ್ಲಿ ಸಂಜಯನು ಹೇಳಿದಂತೆ ಅರ್ಜುನನು ಯಾವುದನ್ನು ಹೇಳುವುದಿಲ್ಲ. ಅರ್ಜುನನು ಹೇಳುವುದನ್ನು ಸಂಜಯನು ಪೂರ್ವಭಾವಿಯಾಗಿ ಯಾವುದನ್ನು ಧೃತರಾಷ್ಟ್ರನಿಗೆ ಹೇಳುವುದಿಲ್ಲ. ಅವರ ದೃಷ್ಟಿಕೋನಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತದೆ ಮತ್ತು ವಿಶ್ವರೂಪ ದರ್ಶನದ ಭಾಗ್ಯವು ಅರ್ಜುನನಂತೆಯೇ ಸಂಜಯನಿಗೆ ಉಂಟಾಗುವುದಿಲ್ಲ, ಅಥವಾ ಸಂಜಯನಿಗೆ ಕಂಡದ್ದು ಅರ್ಜುನನಿಗೆ ಕಾಣಿಸದೇ ಹೋಗಲಿಲ್ಲ. ಆದರೂ ಇನ್ನೂ ವಿವರಗಳನ್ನು ಸ್ಪಷ್ಟವಾಗಿ ನೋಡುವುದನ್ನು ಅರ್ಜುನನು ತನ್ನ ಮಾತುಗಳಲ್ಲಿ ತಿಳಿಸುತ್ತಾನೆ. ಹಾಗಾಗಿ ಒಂದೇ ವಿಶ್ವರೂಪ ದರ್ಶನವಾದರೂ ಸ್ಥೂಲ ರೂಪದಿಂದಲೇ ತಿಳಿದುಕೊಳ್ಳುವಂತಹ ಸಂಜಯನು ಸೂಕ್ಷ್ಮ ರೂಪಗಳನ್ನು ಕಾಣಿಸುವಂತಹ ವಿಶ್ವರೂಪವನ್ನು ಅರ್ಜುನನು ಬೇರೆ ಪದಗಳಿಂದಲೂ ಬೇರೆ ವಾಕ್ಯಗಳಿಂದಲೂ ವರ್ಣಿಸುತ್ತಾನೆ. ಹೀಗೆ ಭಿನ್ನ ಭಿನ್ನವಾದ ಅವರ ಕರ್ಮಾನುಸಾರ, ಪುಣ್ಯಾನುಸಾರ ಮತ್ತು ಶಕ್ತಿಯಾನುಸಾರವಾಗಿ ವಿಶ್ವರೂಪ ದರ್ಶನವನ್ನು ವರ್ಣಿಸುತ್ತಾರೆ. ಸಂಜಯ ಉವಾಚ ಏತತ್ ಶ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತಃ ಪ್ರಣಮ್ಯ. ಸಂಜಯನು ಹೇಳುವ ಮಾತುಗಳು ಅರ್ಜುನನ ಮಾತುಗಳಂತೆ ಇರುವುದಿಲ್ಲ. ಎಲ್ಲವೂ ಭಿನ್ನವಾಗಿಯೇ ಇದೆ. ಸಂಜಯನು ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ವಿಶ್ವರೂಪವನ್ನು ಅರ್ಥ ಮಾಡಿಕೊಂಡು ಧೃತರಾಷ್ಟ್ರನಿಗೆ ವರ್ಣಿಸುವನು. ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋ ದ್ಯತಾಯುಧಂ. ಅನೇಕ ಮುಖಗಳು, ಅನೇಕ ಕಣ್ಣುಗಳು ಇರುವಂತಹ, ಅನೇಕ ಅದ್ಭುತ ದರ್ಶನಗಳನ್ನು ಒಳಗೊಂಡಿರುವಂತಹ, ದಿವ್ಯ ಆಭರಣಗಳಿಂದ ಶೋಭಾಯಮಾನವಾದ ಅಲಂಕೃತವಾಗಿರುವಂತಹ ದಿವ್ಯ ಸ್ವರೂಪವನ್ನು, ಬರೀ ದಿವ್ಯ ಸ್ವರೂಪವಷ್ಟೇ ಕಾಣಿಸುತ್ತಿದೆ ಸಂಜಯನಿಗೆ. ಮಿಕ್ಕ ಯಾವ ವಿವರಣೆಗಳನ್ನು ಕೊಡುವಷ್ಟು ಸೂಕ್ಷ್ಮ ರೂಪದಿಂದ ಕಾಣಿಸುತ್ತಿಲ್ಲ ಎಂಬುದು ಇದರಿಂದ ಅರ್ಥವಾಗುತ್ತದೆ. ಅಲಂಕೃತವಾದ ಮತ್ತು ಎತ್ತಿ ಹಿಡಿಯಲ್ಪಟ್ಟ ಅನೇಕ ದಿವ್ಯ ಆಯುಧಗಳಿಂದ ಕೂಡಿದ ರೂಪವನ್ನು ತೋರಿಸಿದನು. ಇಂತಹ ರೂಪವನ್ನು ಅರ್ಜುನನಿಗೆ ಶ್ರೀಕೃಷ್ಣನು ತೋರಿಸಿದನು ಎಂಬುದಾಗಿ ಸಂಜಯನು ವರ್ಣಿಸುತ್ತಿದ್ದಾನೆ. ದಿವ್ಯಮಾಲಾಂಬರಧರಂ ದಿವ್ಯ ಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಮನಂತಂ ವಿಶ್ವತೋಮುಖಂ ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗ ಪದುತ್ಥಿತ ಯದಿ ಬಾಹ ಸದೃಶೀ ಸಾ ಸ್ಯಾದ್ಭಾಸಸ್ತಸ್ಯ ಮಹಾತ್ಮನಃ ತತ್ರೈಕಸ್ಥಂ ಜಗತ್ಕೃಷ್ಣಂ ಪ್ರವಿಭಕ್ತಮನೇಕದಾ ಆಪಶ್ಯದ್ದೇವ ದೇವಸ್ಯ ಶರೀರೇ ಪಾಂಡವಸ್ತದಾ ತತಃ ಸ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಇಂತಹ ಒಂದು ವಿಶ್ವರೂಪವನ್ನು ನೋಡಿದ ಅರ್ಜುನನಿಗೆ ಏನಾಗುತ್ತಿದೆ ಎಂಬುದನ್ನು ಸಂಜಯನು ವರ್ಣಿಸುತ್ತಾನೆ. ಅರ್ಜುನನಿಗೆ ವಿಶ್ವರೂಪ ದರ್ಶನವನ್ನು ನೋಡುತ್ತಿರುವುದನ್ನು, ಅರ್ಜುನನಲ್ಲಿ ಆಗುತ್ತಿರುವಂತಹ ಪ್ರಭಾವಗಳನ್ನು, ಅರ್ಜುನನಲ್ಲಿ ಬದಲಾವಣೆಗಳನ್ನು ಸಂಜಯನು ಗಮನಿಸುತ್ತಾ ಇಬ್ಬರ ಬಗ್ಗೆಯೂ ತನ್ನದೇ ಆದ ಹೇಳಿಕೆಗಳನ್ನು ಕೊಡುತ್ತಲಿದ್ದಾನೆ. ಅನೇಕ ಮುಖಗಳು, ಕಣ್ಣುಗಳು ಇರುವ ಅನೇಕ ಅದ್ಭುತ ದರ್ಶನಗಳಿಂದ, ದಿವ್ಯಾಭರಣಗಳಿಂದ ಕೂಡಿರುವಂತಹ, ದಿವ್ಯವಾದ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿರುವಂತಹ, ದಿವ್ಯ ಗಂಧದಿಂದ ಅನುಲಿಪ್ತವಾದ ಸರ್ವಾಶ್ಚರ್ಯಮಯನು, ಅನಂತನು, ವಿಶ್ವತೋಮುಖನು ಆದ ದೇವನನ್ನು ಶ್ರೀಕೃಷ್ಣನು ಅರ್ಜುನನಿಗೆ ತೋರಿಸಿದನು
ಎಂಥ ಒಂದು ದಿವ್ಯ ಸ್ವರೂಪವನ್ನು, ಎಲ್ಲೆಲ್ಲೂ ಬೆಳಕು. ಸೂರ್ಯನ ಬೆಳಕು ಹೇಗೆ ಕಣ್ಣಿಗೆ ನಮಗೆ ರಾಚಿದಾಗ ಯಾವುದೂ ಕಾಣಿಸುವುದಿಲ್ಲವೋ ಆ ರೀತಿಯ ಬರೀ ಬೆಳಕೊಂದನ್ನೇ ನೋಡುತ್ತಿರುವಂತಹ ಸಂಜಯನು ಆ ದಿವ್ಯ ಬೆಳಕಿನ ಅನುಭವಗಳನ್ನೇ ವರ್ಣಿಸುತ್ತಲಿದ್ದಾನೆ. ಅದರಲ್ಲಿ ಅವನಿಗೆ ಕಾಣಿಸುತ್ತಿರುವುದು ಏನಪ್ಪ? ಫಳ ಹೊಳೆಯುತ್ತಿರುವಂತಹ ದಿವ್ಯ ಮಾಲೆ, ವಸ್ತ್ರಗಳು, ಧರಿಸಿರುವಂತಹ ವಸ್ತ್ರಗಳು, ದಿವ್ಯ ಗಂಧ. ಅಲ್ಲಿಗೆ ಸಂಜಯನಿಗೆ ಅಲ್ಲಿ ಉಂಟಾಗುತ್ತಿರುವ ದಿವ್ಯ ಗಂಧದ ಅನುಭವವೂ ತಿಳಿಯುತ್ತದೆ. ಈ ರೀತಿ ಸಂಜಯನು ಸಂಪೂರ್ಣವಾಗಿ ವಿಶ್ವರೂಪವನ್ನು ಸೂಕ್ಷ್ಮ ರೂಪಗಳಿಂದ ವರ್ಣಿಸದೆ ಹೋದಾಗ್ಯೂ ಅರ್ಜುನನು ಕಂಡಂತಹ ಈ ವಿಶ್ವರೂಪ ನಿಜವಾದದ್ದು. ಅಂತಹ ದಿವ್ಯ ರೂಪವನ್ನು ಕೃಷ್ಣನು ಪರಮಾತ್ಮನಾಗಿ ವಿಷ್ಣು ಅಂಶ ಸಂಭೂತನಾಗಿ ಅರ್ಜುನನಿಗೆ ತೋರಿಸುತ್ತಲಿದ್ದಾನೆ. ಸಹಸ್ರ ಸೂರ್ಯನ ಪ್ರಭೆಯು ಒಂದೇ ಸಲ ಆಕಾಶದಲ್ಲಿ ಉಂಟಾದರೆ ಹೇಗೋ ಹಾಗೆ ಅದು ಆ ಮಹಾತ್ಮನ ಪ್ರಭೆಗೆ ಸದೃಶವಾದೀತು. ಇದು ಸಂಜಯನ ಅನುಭವ. ಒಂದು ಸೂರ್ಯನನ್ನು ನೋಡಲೇ ನಮಗೆ ಕಷ್ಟವಾಗಿರುವಾಗ ನೂರಾರು ಸೂರ್ಯರುಗಳು, ಸಹಸ್ರ ಸೂರ್ಯರು, ಅವರ ಪ್ರಭೆ ಒಮ್ಮೆಲೆ ನಭದಲ್ಲಿ ಆಕಾಶದಲ್ಲಿ ಉಂಟಾದಾಗ ಯಾವ ರೀತಿಯ ದರ್ಶನವಾಗುವುದೋ ಅಂತಹ ದಿವ್ಯ ದರ್ಶನವನ್ನು ಸಂಜಯನು ವರ್ಣಿಸುತ್ತಿದ್ದಾನೆ. ದಿವಿ ಸೂರ್ಯ ಸಹಸ್ರ ಸೂರ್ಯರು ಒಮ್ಮೆಲೆ ಆಕಾಶದಲ್ಲಿ ಕಾಣಿಸಿಕೊಂಡರೆ ಯಾವ ಒಂದು ಅನುಭವವಾಗುತ್ತದೆಯೋ ಅಂತಹ ಅನುಭವವು ಸಂಜಯನಿಗೆ ಶ್ರೀಕೃಷ್ಣನು ಅರ್ಜುನನಿಗೆ ತೋರಿಸುತ್ತಿರುವ ವಿಶ್ವರೂಪ ದರ್ಶನದಿಂದ ಉಂಟಾಗುತ್ತಿದೆ ಎಂಬುದಾಗಿ ಧೃತರಾಷ್ಟ್ರನಿಗೆ ಸಂಜಯನು ತನ್ನ ಇತಿಮಿತಿಗಳನ್ನು ವರ್ಣಿಸುತ್ತಿದ್ದಾನೆ. ತತ್ರೈಕಸ್ತಂ ಜಗತ್ಕೃತ್ಸ್ನಂ ಪ್ರವಿಭಕ್ತಮನೇಕದ ಆಪಶ್ಯ ದೇವಸ್ಯ ಶರೀರೆ ಪಾಂಡವಸ್ತದಾ. ಆಗ ಅನೇಕ ಪ್ರಕಾರವಾಗಿ ವಿಭಾಗಗಳನ್ನು ಉಳ್ಳಂತಹ ದಿವ್ಯ ದೇಹವನ್ನು ಪರಮಾತ್ಮನು ತೋರಿಸುತ್ತಿದ್ದಾನೆ. ಅಂತಹ ದಿವ್ಯ ದೇಹದಲ್ಲಿ ಅನೇಕ ಭಾಗಗಳು ಉಂಟಾಗಿವೆ. ಅವುಗಳೆಲ್ಲವೂ ಜಗತ್ತೆಲ್ಲವನ್ನು ಆ ಒಂದು ದೇಹದಲ್ಲಿಯೇ, ಒಂದು ಕಡೆಯಲ್ಲಿಯೇ ತೋರಿಸುವಂಥವನಾಗಿ ಕೃಷ್ಣನು ದಿವ್ಯ ಶರೀರವನ್ನು, ದಿವ್ಯ ರೂಪವನ್ನು, ವಿಶ್ವರೂಪವನ್ನು, ಜಗತ್ತೆಲ್ಲವನ್ನು ತನ್ನ ದೇಹದಲ್ಲಿಯೇ ಅಡಕವಾಗಿರುವ ರೀತಿ ನೀತಿಗಳನ್ನು, ವಿಭಾಗಗಳನ್ನು ತೋರಿಸುತ್ತಲಿದ್ದಾನೆ ಅರ್ಜುನನಿಗೆ. ಅದನ್ನು ನೋಡಿದ ಅರ್ಜುನನಿಗೆ ಅತ್ಯಂತ ಪ್ರಭಾವ ಉಂಟಾಗಿ ಅರ್ಜುನನು ರೋಮಾಂಚಿತನಾಗಿ, ಆಶ್ಚರ್ಯಭರಿತನಾಗಿ, ಹರ್ಷದಿಂದ ಕೂಡಿದವನಾಗಿ ದೇವನಾದಂತಹ ಶ್ರೀಕೃಷ್ಣನಿಗೆ ನಮಸ್ಕರಿಸುತ್ತಿದ್ದಾನೆ. ತಲೆಬಾಗಿ ನಮಸ್ಕರಿಸುತ್ತಿದ್ದಾನೆ, ಕೈ ಜೋಡಿಸಿಕೊಂಡು ನಮಸ್ಕರಿಸುತ್ತಿದ್ದಾನೆ ಮತ್ತು ಅವನನ್ನು ಪ್ರಾರ್ಥನೆ ಮಾಡುತ್ತಿದ್ದಾನೆ, ಕೇಳಿಕೊಳ್ಳುತ್ತಿದ್ದಾನೆ ಎಂಬುದಾಗಿ ತಾನು ಕಂಡ ದೃಶ್ಯಗಳನ್ನು ಸಂಜಯನು ಧೃತರಾಷ್ಟ್ರನಿಗೆ ವರ್ಣಿಸುತ್ತಿದ್ದಾನೆ. ಅರ್ಜುನ ಉವಾಚ. ಈಗ ವಿಶ್ವರೂಪ ದರ್ಶನದ ಅನುಭವವು ಅರ್ಜುನನ ಮೇಲೆ ಹೇಗೆ ಉಂಟು ಮಾಡಿತು ಪ್ರಭಾವವನ್ನು ಎಂಬುದನ್ನು ವರ್ಣಿಸುತ್ತಾ ಅರ್ಜುನನು ವಿಶ್ವರೂಪ ದರ್ಶನವನ್ನು ತಾನು ಕಂಡಂತೆ ತನ್ನ ದಿವ್ಯ ಚಕ್ಷುಗಳು, ಪರಮಾತ್ಮನು ಕೊಟ್ಟಿರುವಂತಹ ತಾತ್ಕಾಲಿಕವಾದಂತಹ ದಿವ್ಯ ದೃಷ್ಟಿ, ಅವುಗಳ ಸಹಾಯದಿಂದ ಅರ್ಜುನನು ಕಂಡದ್ದನ್ನು ವರ್ಣಿಸ ಹೊರಟಿದ್ದಾನೆ. ಅರ್ಜುನ ಉವಾಚ. 15ನೇ ಶ್ಲೋಕ. ಪಶ್ಯಾಮಿ ದೇವಾಂಸ್ತವ ದೇವ ದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಚ ಸರ್ವಾನುರಗಾಂಶ್ಚ ದಿವ್ಯಾನ್. ಇವುಗಳನ್ನು ಯಾವುದನ್ನು ಸಂಜಯನು ಹೇಳಲೇ ಇಲ್ಲ. ಆದರೆ ಅರ್ಜುನನು
ಹತ್ತಿರದಲ್ಲಿಯೇ ನಿಂತುಕೊಂಡು ದಿವ್ಯ ಚಕ್ಷುಗಳನ್ನು ಪಡೆದುಕೊಂಡು ವಿಶ್ವರೂಪವನ್ನು ನೋಡುತ್ತಾ ವರ್ಣಿಸುತ್ತಿದ್ದಾನೆ. ಹೇ ದೇವದೇವ, ಎಲ್ಲ ದೇವತೆಗಳನ್ನು, ವಿಶೇಷ ಆಕಾರಗಳುಳ್ಳ ಪ್ರಾಣಿಗಳುಳ್ಳ ಎಲ್ಲ ಗುಂಪುಗಳನ್ನು, ಕಮಲಾಸನನು ಬ್ರಹ್ಮನು, ಈಶ್ವರನು ಪರಮೇಶ್ವರನು ಆದ ಬ್ರಹ್ಮನನ್ನು, ಎಲ್ಲ ಋಷಿಗಳನ್ನು, ದಿವ್ಯವಾದ ಉರಗಗಳನ್ನು ನಿನ್ನ ಈ ದೇಹದಲ್ಲಿ, ಅಂದರೆ ಪರಮಾತ್ಮನ ದಿವ್ಯ ರೂಪವೂ ದೇಹದಂತೆಯೇ ಗೋಚರಿಸುತ್ತಿದೆ. ಏಕತ್ರ ಎಲ್ಲವನ್ನೂ ತೋರಿಸುತ್ತಿರುವಂತಹ ದೇವಾನುದೇವತೆಗಳನ್ನು, ಸಂಘಗಳನ್ನು ಮತ್ತು ಸಮುದಾಯಗಳನ್ನು ಏಕಕಾಲದಲ್ಲಿ ಒಂದೇ ದೇಹದಲ್ಲಿ ನೋಡುತ್ತಿರುವಂತಹ ಅರ್ಜುನನು ವರ್ಣಿಸುತ್ತಿರುವ ರೀತಿ ವಿಶ್ವರೂಪ ದರ್ಶನದ ದಿವ್ಯ ದೇಹವನ್ನು ವರ್ಣಿಸುತ್ತಿದ್ದಾನೆ. ಎಲೈ ವಿಶ್ವೇಶ್ವರ, ಅನೇಕ ಬಾಹುಗಳು, ಈ ದೇಹಕ್ಕೆ ಅನೇಕಾನೇಕ ಬಾಹುಗಳು, ಎಲ್ಲ ದೇವತೆಗಳ ಬಾಹುಗಳು ವಿಧ ವಿಧವಾಗಿ ಬೇರೆ ಬೇರೆಯಾಗಿ ನನಗೆ ಗೋಚರಿಸುತ್ತಿದೆ. ಆದರೆ ಎಲ್ಲವೂ ನಿನ್ನ ದೇಹದೊಳಗೆಯೇ ಅಡಕವಾಗಿರುವುದನ್ನು ನಾನು ನೋಡುತ್ತಲಿದ್ದೇನೆ ಎಂಬುದಾಗಿ ರೋಮಾಂಚಿತನಾಗಿರುವಂತಹ ಸಂಜಯನ ಮಾತುಗಳಲ್ಲಿ ಅರ್ಜುನನು ರೋಮಾಂಚಿತನಾಗಿ ಹರ್ಷಭರಿತನಾಗಿ ಈ ಒಂದು ದಿವ್ಯ ದರ್ಶನವನ್ನು, ಯೋಗ ದರ್ಶನವನ್ನು, ವಿಶ್ವರೂಪ ದರ್ಶನವನ್ನು ಪಡೆಯುತ್ತಲಿದ್ದಾನೆ. ಅನೇಕ ಬಾಹುಗಳುಂಟು ಈ ಒಂದು ದೇಹದಲ್ಲಿಯೇ, ಸಹಸ್ರ ಬಾಹುಗಳುಂಟು. ಪುರುಷ ಸೂಕ್ತದಲ್ಲಿ ವರ್ಣಿಸುವಂತೆ ಸಹಸ್ರಾಕ್ಷಸ್ ಸಹಸ್ರಪಾತ್, ಸಹಸ್ರಾರು ಬಾಹುಗಳು, ಸಹಸ್ರಾರು ಕಣ್ಣುಗಳು, ಸಹಸ್ರಾರು ಪಾದಗಳು, ಎಲ್ಲವನ್ನೂ ಒಂದು ದೇಹದಲ್ಲಿ ನೋಡುತ್ತಲಿದ್ದಾನೆ. ಎಲ್ಲ ದೇವತೆಗಳನ್ನು ಒಂದು ಕಡೆಯಲ್ಲಿ ನೋಡುತ್ತಲಿದ್ದಾನೆ. ಬ್ರಹ್ಮ, ವಿಷ್ಣು, ಮಹೇಶ್ವರಾದಿಗಳೆಲ್ಲರೂ, ದೇವತೆಗಳೆಲ್ಲರೂ, ಸಮುದಾಯಗಳೆಲ್ಲವೂ ಒಂದೇ ಜಾಗದಲ್ಲಿ ವಿಶ್ವರೂಪದಲ್ಲಿ ಪರಮಾತ್ಮನು ತೋರಿಸುತ್ತಿರುವುದನ್ನು ನೋಡಿ ಹರ್ಷೋದ್ಭರಿತನಾದಂತಹ ಅರ್ಜುನನು ವರ್ಣಿಸ ಹೊರಟಿದ್ದಾನೆ. ಕಿರೀಟ, ಗದೆ, ಚಕ್ರ ಇವುಗಳನ್ನು ಧರಿಸಿರುವವನು ತೇಜೋರಾಶಿಯು, ಎಲ್ಲೆಲ್ಲಿ ನೋಡಿದರೂ ಪ್ರಕಾಶವುಳ್ಳವನು, ಸುತ್ತಲೂ ನೋಡಲು ಅಸಾಧ್ಯನು, ಪ್ರಕಾಶಿಸುತ್ತಿರುವ ಅಗ್ನಿ ಸೂರ್ಯರಂತೆ ಪ್ರಭೆಯುಳ್ಳವನು, ಅಪ್ರಮೇಯನು ಆದ ನಿನ್ನನ್ನು ನಾನು ನೋಡುತ್ತಿದ್ದೇನೆ. ಕಿರೀಟಿನಂ ಗದಿನಂ ಚಕ್ರಿಣಂಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತ ದೀಪ್ತಾನಲಾರ್ಕ ದ್ಯುತಿಮಪ್ರಮೇಯಂ. ವಿಶೇಷವಾಗಿ ಗಮನಿಸಬೇಕಾದಂತಹ ಶ್ಲೋಕವಿದು. ಕಿರೀಟಿ, ಗದೆ, ಚಕ್ರ ಇದು ವಿಷ್ಣುವಿನ ಆಯುಧಗಳು. ಆ ವಿಷ್ಣುವಿನ ಆಯುಧಗಳು ವಿಶ್ವರೂಪದ ಕೃಷ್ಣನ ವಿಶ್ವರೂಪದ ದೇಹದಲ್ಲಿ ಕಂಗೊಳಿಸುತ್ತಿದೆ. ಎಂದರೆ ವಿಷ್ಣುವಿನ ಅವತಾರವಾಗಿ ಶ್ರೀಕೃಷ್ಣನು ಇದುವರೆಗೂ ಅರ್ಜುನನಿಗೆ ಕಾಣಿಸಿಕೊಂಡವನು ಮಹಾವಿಷ್ಣುವಿನ ಅಂಶವೇ ನಾನಾಗಿದ್ದೇನೆ ಎಂಬುದನ್ನು ಸಾಬೀತುಪಡಿಸುವಂತೆ ಗದೆ, ಚಕ್ರ, ಕಿರೀಟಾದಿಗಳನ್ನು ಧರಿಸಿರುವುದು ಅರ್ಜುನನಿಗೆ ಅತ್ಯಾಶ್ಚರ್ಯಕರವನ್ನುಂಟು ಮಾಡುತ್ತಿದೆ. ಅಂತಹ ವಿಷ್ಣುವಿನ, ಕೇಶವನ ದಿವ್ಯ ದೇಹದ, ದಿವ್ಯ ರೂಪದ, ದಿವ್ಯ ದರ್ಶನವನ್ನು ಪಡೆದ ಅರ್ಜುನನು ರೋಮಾಂಚಿತನಾಗಿದ್ದಾನೆ ಎಂದರೆ ಏನು ಆಶ್ಚರ್ಯವಿಲ್ಲ. ಮತ್ತು ಇಲ್ಲಿ ಏನನ್ನು ನೋಡುತ್ತಿದ್ದಾನೆ ಎಂಬುದನ್ನು ವರ್ಣಿಸುತ್ತಾ ಅರ್ಜುನನು, ತೇಜೋರಾಶಿ ನೀನು, ತೇಜೋರಾಶಿಯಾಗಿದ್ದಾಗ ನಾವು ಹೋದ ಅಧ್ಯಾಯದಲ್ಲಿ ಕೊನೆಯಲ್ಲಿ ಹೇಳಿದ ಪರಮಾತ್ಮನ ಮಾತುಗಳನ್ನು ಪುನಃ ಸ್ಮರಣೆ ಮಾಡಿಕೊಳ್ಳಬಹುದು. ಇಡೀ ವಿಶ್ವವು ನನ್ನ ತೇಜಸ್ಸಿನ ಒಂದಂಶದಲ್ಲಿ ನಿನಗೆ ಕಾಣಿಸುತ್ತಿದೆ ಅರ್ಜುನ. ಒಂದಂಶಿನ ತೇಜಸ್ಸೇ ಈ ರೀತಿ ಕಾಣಿಸುತ್ತಿದ್ದಿರುವುದಾದರೆ ಇನ್ನು ಪೂರ್ಣ ವಿಶ್ವದ ಅವನ 100 ಭಾಗವು ನೋಡಲು ಸಾಧ್ಯ, ಮನುಷ್ಯನ ಇತಿಮಿತಿಗಳಲ್ಲಿ ಸಾಧ್ಯವಿಲ್ಲದ್ದು.
ಎಂಬ ಅನಂತವಾಗಿರುವಂತಹ ದಿವ್ಯ ರೂಪವನ್ನು ಪರಮಾತ್ಮನು ಬಣ್ಣಿಸುವುದಕ್ಕೆ ತೇಜಸ್ಸಿನ ಒಂದಂಶವೆಂಬುದಾಗಿ ಅಲ್ಲಿ ಉದ್ಗರಿಸುತ್ತಾನೆ. ಅದೇ ಮಾತುಗಳನ್ನು ಇಲ್ಲಿ ಅರ್ಜುನನು ಹೇಳುತ್ತಲಿದ್ದಾನೆ ಬೇರೆಯ ಪದಗಳಲ್ಲಿ. ತೇಜೋ ರಾಶಿಯು ಬರೀ ತೇಜಸ್ಸಿನ ರಾಶಿಯಾಗಿ ಕಾಣಿಸ್ತಿದೆಯಪ್ಪ ನನಗೆ. ಒಂದಂಶ ತೇಜಸ್ಸಿನಿಂದ ವಿಶ್ವವು ಉಂಟಾಗಿದೆ. ಅಂತಹ ಪರಮಾತ್ಮನ ಒಂದಂಶದ ತೇಜಸ್ಸು ರಾಶಿಯಾಗಿ ಕಾಣಿಸುತ್ತಿದ್ದು ಅರ್ಜುನನಿಗೆ ಆ ದೇಹದ ಎಲ್ಲೆಗಳೇ ತಿಳಿಯದಾಗಿದೆ. ದಿವ್ಯ ದರ್ಶನದ, ದಿವ್ಯ ರೂಪದ, ದಿವ್ಯ ದೇಹದ ಎಲ್ಲೆ ಎಲ್ಲಿದೆ ಎಂಬುದನ್ನೇ ತಿಳಿಯಲಾರದೆ ಅರ್ಜುನನು ಅಸಾಧ್ಯವಾದ, ಸುತ್ತಲೂ ನೋಡಲು ಸಾಧ್ಯವಾಗಿರುವಂತಹ ಈ ದಿವ್ಯ ರೂಪವನ್ನು ಯಾವ ಪದಗಳಿಂದ ವರ್ಣಿಸುವುದು ಎಂಬುದಾಗಿ ಅರ್ಜುನನು ಅಸಾಧ್ಯ ಎಂಬುದನ್ನು ತೋರಿಸುತ್ತಿದ್ದಾನೆ. ಎಲ್ಲೆಲ್ಲೂ ಪ್ರಕಾಶಮಯವಾಗಿದೆ, ಎಲ್ಲೆಲ್ಲೂ ದಿವ್ಯ ದರ್ಶನ ಉಂಟಾಗುತ್ತಿದೆ, ಎಲ್ಲ ಕಡೆಯಲ್ಲಿಯೂ ಬೆಳಕು. ಸಂಜಯನು ಹೇಳಿದ ಮಾತಿನಂತೆ 100 ಸೂರ್ಯಗಳು ಒಮ್ಮೆಲೆ ಬಂದಂತೆ. ಒಂದು ಸೂರ್ಯನ ಬೆಳಕನ್ನೇ ನಾವುಗಳು ನೋಡಲು ಸಾಧ್ಯವಿಲ್ಲ, ವರ್ಣಿಸಲು ಸಾಧ್ಯವಿಲ್ಲ. ಅಂತಹದರಲ್ಲಿ 100 ಸೂರ್ಯರು ಏಕಕಾಲಕ್ಕೆ ಏಕ ಸ್ಥಳದಲ್ಲಿ ಒಂದೇ ದೇಹದಲ್ಲಿ ಕಾಣಿಸಿಕೊಂಡರೆ ನೋಡುತ್ತಿರುವ ಅರ್ಜುನನ ಕಣ್ಣುಗಳಿಗೆ ಎಷ್ಟು ರೀತಿಯ ಕಷ್ಟಗಳು ಉಂಟಾಗುತ್ತಿರಬಹುದು ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಪರಮಾತ್ಮನ ದೇಹದ ಎಲ್ಲೆಯೇ ತಿಳಿಯದು ಎಂಬ ರೀತಿಯಲ್ಲಿ ಅರ್ಜುನನು ದಿವ್ಯ ಸ್ವರೂಪವನ್ನು ಅನುಭವಿಸುತ್ತಲಿದ್ದಾನೆ. ಎಲ್ಲೆಲ್ಲಿಯೂ ಪ್ರಕಾಶವುಳ್ಳವನಾಗಿದ್ದೀಯೆ, ಸುತ್ತಲೂ ನೋಡಲು ಅಸಾಧ್ಯವಾಗಿದ್ದೀಯೆ, ಪ್ರಕಾಶಿಸುತ್ತಿರುವಂತಹ ಅಗ್ನಿ ಸೂರ್ಯರಂತೆ ಪ್ರಭೆಯುಳ್ಳವನಾಗಿದ್ದೀಯೆ. ಬರೀ ಸೂರ್ಯನಂತೆ ಹೇಳಿದುದರಿಂದ ಅಲ್ಲಿ ಶಾಖದ ಒಂದು ಅನುಭವ ಇತ್ತೋ ಇಲ್ಲವೋ ಎಂಬುದು ತಿಳಿಯುವುದಿಲ್ಲ. ಆದರೆ ಇಲ್ಲಿ ಅಗ್ನಿ ಸೂರ್ಯರಂತೆ ಎಂಬುದಾಗಿ ಅರ್ಜುನನು ಪದಪ್ರಯೋಗವನ್ನು ಮಾಡುವುದರ ಮೂಲಕವಾಗಿ ಆ ಒಂದು ಪ್ರಭೆಯು, ಅದಕ್ಕೆ ತಕ್ಕಂತೆ ಶಾಖವು ಅರ್ಜುನನಿಗೆ ಅನುಭವ ವೇದ್ಯವಾಗುತ್ತಿದೆ. ಅಂತಹ ಅಪ್ರಮೇಯನಾಗಿರುವಂತಹ ಹೇ ಕೃಷ್ಣ, ನಿನ್ನ ವಿಶ್ವರೂಪವನ್ನು ನಾನು ನೋಡುತ್ತಲಿದ್ದೇನೆ ಎಂಬುದಾಗಿ ವಿಶ್ವರೂಪವನ್ನು ಅನೇಕ ಪದಗಳಿಂದ, ತನಗೆ ಆದ ಅನುಭವಗಳಿಂದ ಅರ್ಜುನನು ವರ್ಣಿಸುತ್ತಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಕೃಷ್ಣಾರ್ಪಣಮಸ್ತು.